ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿ ಮುಟ್ಟಿಸಿದೆ. ಹೀಗೆ 1 ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ ವರದಿ. ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸುತ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. 1 ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. 1 ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ 1 ವರ್ಷದಲ್ಲಿ 702 ಮಂದಿಯಿಂದ 3,17,220 ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿ ಮುಟ್ಟಿಸಿದೆ. ಹೀಗೆ 1 ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ ವರದಿ. ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸುತ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. 1 ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. 1 ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ 1 ವರ್ಷದಲ್ಲಿ 702 ಮಂದಿಯಿಂದ 3,17,220 ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿ ಮುಟ್ಟಿಸಿದೆ. ಹೀಗೆ 1 ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ ವರದಿ. ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ.
ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. 1 ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. 1 ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ 1 ವರ್ಷದಲ್ಲಿ 702 ಮಂದಿಯಿಂದ 3,17,220 ಲಕ್ಷ ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.